ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನಿಮ್ದು ಹೊಸ ವಿಡಿಯೋ. ಸೊ ಇವತ್ತು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಟೈಮ್ ಇರೋ ನನಗೆ, ಅದಕ್ಕೋಸ್ಕರ ಬೇಗನೆ ವಿಷಯ ಹೇಳ್ಬಿಟ್ಟು ವಿಡಿಯೋ ಮಾಡೋದು ಮುಗಿಸ್ಬೇಕು, ಬೇಗ ಆಗೋ ಕೆಲಸ. ಸೊ ಏನಪ್ಪ ಅಂತಂದ್ರೆ ವಿಷಯ, ಸೊ ಇದೊಂದು ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಏನಪ್ಪ ಅಂತಂದ್ರೆ ನೋಡ್ತಾ ಇರ್ಬೋದು ನೀವು, ಒಬ್ಬ ಕಾಂಟೆಂಟ್ ಕ್ರಿಯೇಟರ್ಗೆ ಮೇನ್ ಬೇಕಾಗಿರೋದೇ ಒಂದು ಮೈಕು. ಸೊ ಮೈಕ್ ಇಲ್ಲ ಅಂದ್ರೆ ವಾಯ್ಸ್ ಕ್ಲಿಯರಿಟಿ ನಿಮಗೆ ಗೊತ್ತು ಯಾವ ಥರ ಬರ್ತಾ ಇದೆ ಅಂತ, ಅದಕ್ಕೋಸ್ಕರ ಒಂದು ಮೈಕು ಇವತ್ತು ನನ್ನ ಹತ್ರ ಇದೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 2199 ಇದೆ MRP. ಸೆಲ್ಫ್ ಫಿಲ್ ಮಾಡ್ತಾ ಇದ್ದೀನಿ. 2199 2199 ರೂಪಾಯಿ ಇದೆ. ಇದು ಟೆಸ್ಕಾನ್ ಕಂಪ್ನಿದು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರು ಕೂಡ ಅಷ್ಟೇ ಇದೆ. ಟೆಸ್ಕಾನ್ ಮೊಬೈಲ್ಸ್ದಲ್ಲಿ 2199 ಇದೆ. ಸೊ ಇದು ನನಗೆ ಕೊಟ್ಟಿದ್ದು ಬಂದ್ಬಿಟ್ಟು ಸೇವಾ ಕನ್ನಡ ವತಿಯಿಂದ ನನಗೆ ಇದನ್ನು ಗಿಫ್ಟ್ ಮಾಡಿದ್ದಾರೆ, ಸೇವಾ ಕನ್ನಡ ಟ್ರಸ್ಟಿಂದ ಮೈಕ್ನ. ಸೊ ಇದನ್ನು ಅವಾಗಲೇ ಗಿಫ್ಟ್ ಮಾಡಿದ್ರು. ಸೊ ನಾನು ವಿಡಿಯೋ ಮಾಡಿರಲಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಯಾವ ಥರ ಇದೆ ಮೈಕು ನಿಮಗೆ ತೋರಿಸ್ತೀನಿ. ಟೆಸ್ಕಾನ್ ಕಂಪ್ನಿದು ವೆಬ್ಸೈಟಲ್ಲೂ ಕೂಡ ಅಷ್ಟೇ ರೇಟ್ ಇತ್ತು, ಗೊತ್ತಿಲ್ಲ, ನೋಡುವ. ಕಮೆಂಟಲ್ಲಿ ತಿಳಿಸಿ ಎಷ್ಟಿದೆ ಎಕ್ಸಾಕ್ಟ್ ಪ್ರೈಸು. ಲಿಂಕ್ ಬೇಕಂದ್ರೆ ಹಾಕಿರ್ತೀನಿ ವೆಬ್ಸೈಟ್ದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡುವ ಬನ್ನಿ. ಫಸ್ಟ್ ಒಂದ್ಸರಿ ಓಪನ್ ಮಾಡಿ ನೋಡಿದ್ದೆ, ಅಂದರೆ ಕನೆಕ್ಟ್ ಮಾಡಿರಲಿಲ್ಲ, ಇದೇ ಫಸ್ಟ್ ಕನೆಕ್ಟ್ ಮಾಡ್ತೀನಿ. ಸೊ ಓಪನ್ ಮಾಡ್ತು ಅಂತಂದರೆ ಮೇನ್ ಮೈಕ್ ಕಾಣ್ತಿದೆ, ಹಿಂದ್ಗಡೆ ಕೇಬಲ್ ಕೊಟ್ಟಿದ್ದಾನೆ, ಯೂಸರ್ ಮ್ಯಾನ್ಯಲ್ಲು, ಯೂಸರ್ ಮ್ಯಾನ್ಯಲ್ಲು ಮತ್ತು ಒಂದು ಕೇಬಲ್ಲು ಮತ್ತು ಡೈರೆಕ್ಟಾಗಿ ನಮ್ಮ ಎರಡು ಮೈಕು, ಒಂದು ರಿಸೀವರು. ಸೊ ಈ ಒಂದು ಮೇನ್ ರಿಸೀವರ್ ಇದೆಯಲ್ಲ, ಇದನ್ನು ನಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬೇಕು, ಮೇನ್ ರಿಸೀವರ್ನ. ಸೊ ಈ ಒಂದು ಮೈಕ್ನ ನಾವು ಇಲ್ಲಿಗೆ ಹಾಕೊಂಡು ಮೌಂಟ್ ಮಾಡ್ಕೊಳೋದು, ಏನು ಹಂಗೆ ಇಟ್ಕೊಂಬೋದ್ರಿಂದ ನಮಗೆ ಬಿಟ್ಟಿದ್ದು. ಸೊ ಆನ್ ಮಾಡ್ದಂಗಪ್ಪ ಅಂತಂದರೆ ಇಲ್ಲೊಂದು ಪವರ್ ಬಟನ್ ಇದೆ. ಸೊ ಈ ಒಂದು ಪವರ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ಹೆಂಗೆ ಗೊತ್ತಾಗುತ್ತೆ ನೋಡಿ, ಪವರ್ ಬಟನ್ ಪ್ರೆಸ್ ಮಾಡ್ತೀನಿ, ನೋಡಿ ಇಲ್ಲಿ ಗ್ರೀನ್ ಬರುತ್ತೆ ನೋಡಿ, ಹೋಯ್ತು. ಥಿಂಕ್ ಚಾರ್ಜ್ ಇಲ್ಲ ಅನ್ಕೊಂತೀನಿ ಇದರಲ್ಲಿ, ಐ ಥಿಂಕ್ ಚಾರ್ಜ್ ಇಲ್ಲ ಅನ್ಕೊಂತೀನಿ, ರೆಡ್ ಬಂದು ಹೋಯ್ತು. ಇದನ್ನ ನೋಡುವ, ಓಕೆ ಬ್ಲಿಂಕ್ ಆಗ್ತಾಯಿದೆ, ನೋಡ್ತಿದ್ದೀರಾ, ಹೋಯ್ತು. ಥಿಂಕ್ ಚಾರ್ಜ್ ಇಲ್ಲ ಗೈಸ್ ಇದರಲ್ಲಿ, 2 ನಿಮಿಷ ಚಾರ್ಜ್ ಆಗ್ತೀನಿ, ತಡ್ರಿ 2 ನಿಮಿಷ. 2000 years later. ಸೊ ಓಕೆ, ಚಾರ್ಜಿಗೆ ಹಾಕಿದ್ದೆ. ಸೊ 2-5 ನಿಮಿಷ ಹಾಕಿದ್ದೆ. ಸೊ ರ್ಯಾಪ್ ತೆಗಿಯೋ ತಡ್ರಿ, ಇಷ್ಟೊಂದು ಬಿಗಿಯೋ ಅಂದ್ಕೊಂಡಿದೆ. ಸೊ ಇರಲಿ, ಪರವಾಗಿಲ್ಲ. ಸೊ ಪವರ್ ಬಟನ್ ಒತ್ತಿಡ್ಕೊಂಡ್ರೆ ಇಲ್ಲಿ ಬರುತ್ತೆ ನೋಡಿ, ಬ್ಲಿಂಕ್ ಆಗ್ತಾಯಿದೆ ನೋಡಿ. ಇದನ್ನು ನಾವು ಕನೆಕ್ಟ್ ಮಾಡಿದ್ವಿ ಅನ್ನೋದಾದರೆ ಬ್ಲಿಂಕ್ ಆಗಲ್ಲ, ಅದು ಗ್ರೀನ್ ಲೈಟ್ ಬಂದ್ಬಿಡುತ್ತೆ. ಈಗ ಕನೆಕ್ಟ್ ಆಗಿಲ್ಲ, ಬ್ಲಿಂಕ್ ಆಗ್ತಾಯಿದೆ. ಈಗ ಕನೆಕ್ಟ್ ಮಾಡ್ತೀನಿ ತಡ್ರಿ. ಸೊ ಡೈರೆಕ್ಟಾಗಿ ನಮ್ಮ ಒಂದು ಮೊಬೈಲಿಗೆ CP ಪೋರ್ಟ್ ಇದು, ಡೈರೆಕ್ಟಾಗಿ ನಮ್ಮ ಒಂದು ಚಾರ್ಜಿಂಗ್ ಪೋರ್ಟಿಗೆ ಕನೆಕ್ಟ್ ಮಾಡೋದು. ಓಕೆ ಓಕೆ ನೋಡ್ತಾ ಇರ್ಬೋದು, ಗ್ರೀನ್ ಬಂತು. ಹೊಲೋ ಕಳಿಸ್ತಾ ಇದೆಯಾ? ಸೊ ಎರಡನ್ನೂ ಕೂಡ ಅದೇ ಥರ ಮಾಡ್ಕೋಬೋದು. ಡೈರೆಕ್ಟಾಗಿ ನೀವು ಆನ್ ಮಾಡಿದ್ರಿ ಅಂತಂದರೆ ನೋಡಿ, ಡೈರೆಕ್ಟಾಗಿ ಗ್ರೀನ್ ಬರುತ್ತೆ, ಯಾಕಂದರೆ ಅಲ್ಲಿ ಆನ್ ಆಗಿದೆ, ಅಲ್ಲಿ ಕನೆಕ್ಟ್ ಮಾಡಿದೀವಲ್ಲ, ಆ ಕಾರಣಕ್ಕೆ ಬಂದ್ಬಿಡುತ್ತೆ. ಸೊ ಅವಾಗಲೇ ಕೇಳ್ತಾ ಇದ್ದಿದ್ದು ವಾಯ್ಸ್ಗೂ ಇವಾಗ ಕೇಳ್ತಾರ ವಾಯ್ಸ್ಗೂ ಯಾವ ತರ ಡಿಫ್ರೆನ್ಸ್ ಇದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಔಟ್ಡೋರ್ ಅಲ್ಲಿ ಒಂದ್ಸತಿ ಚೆಕ್ ಮಾಡುವ, ಅಂದ್ರೂ ಇಂಡೋರ್ ಅಲ್ಲಿ ಒಂದ್ಸತಿ ತಿಳಿಸಿ. 2 ಮೈಕು ಹಾಕೊಂಡಿದೀನಿ. ಸೊ ಒಂದು ಆಫ್ ಮಾಡ್ತೀನಿ ತಡೀರಿ, ಒಂದೇ ಕ್ಲಿಕ್ ಅಲ್ಲಿ ಆಫ್ ಆಯ್ತು. ಸೊ ಇವಾಗ ಯಾವ ತರ ಕೇಳ್ತಾ ಇದೆ ಕಮೆಂಟ್ ಅಲ್ಲಿ ತಿಳಿಸಿ. ಮುಂಚೆ ಕೇಳಿದ್ ಯಾವ ತರ ಇತ್ತು, ಇವಾಗ ಯಾವ ತರ ಕೇಳ್ತಾ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಹುಡುಗರೆಲ್ಲ ಕೂಗಾಡ್ತಾ ಇದಾರೆ, ಗೊತ್ತಿಲ್ಲ ಯಾವ ತರ ಕೇಳಿಸ್ತಾ ಇದೆ ಅಂತ. ಸೊ ಇದನ್ನು ಆಫ್ ಮಾಡ್ತೀನಿ, ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ಡೈರೆಕ್ಟ್ ಆಗಿ ಗ್ರೀನ್ ಬಂತು. ಸೊ ಇವಾಗ ಯಾವ ತರ ಕೇಳಿಸ್ತಾ ಇದೆ, ಅವಾಗ ಯಾವ ತರ ಕೇಳಿಸ್ತಾ ಇತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಬನ್ನಿ ನಮ್ಮ ಒಂದು ತೋಟಕ್ಕೆ ಹೋಗ್ಬಿಟ್ಟು ಔಟ್ಡೋರ್ ಚೆಕ್ ಮಾಡುವ ಯಾವ ತರ ಬರ್ತಾ ಇದೆ ಅಂತ. ಬನ್ನಿ ಹೋಗುವ.
ಸೊ ಅದನ್ನು ಮೈಕ್ ರಿಸೀವರ್ನ ಮೊಬೈಲ್ಗೆ ಕನೆಕ್ಟ್ ಮಾಡಿದ್ರೆ ನಮ್ಮ ಮೈಕ್ರೋಫೋನ್ ವರ್ಕ್ ಆಗಲ್ಲ. ಏನಿದ್ರು ಮೈಕ್ನಲ್ಲೇ ಮಾತಾಡಬೇಕು, ಮೊಬೈಲ್ ಮೈಕ್ರೋಫೋನ್ ವರ್ಕ್ ಆಗಲ್ಲ. ಸೊ ಇವಾಗ ಮೈಕ್ ಆನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಓಕೆ, ಆನ್ ಆಯ್ತು. ಓಕೆ, ಕೇಳಿಸ್ತಾ ಇದೆಯಾ? ಯಾವ ತರ ಕೇಳಿಸ್ತಾ ಇದೆ? ಮುಂಚೆ ಯಾವ ತರ ಕೇಳಿಸ್ತಾ ಇತ್ತು, ಇವಾಗ ಯಾವ ತರ ಕೇಳಿಸ್ತಾ ಇದೆ? ಪರ್ಫೆಕ್ಟ್ ಆಗಿ ಕೇಳಿಸ್ತಾ ಇದೆಯಾ? ಕಮೆಂಟ್ ಅಲ್ಲಿ ತಿಳಿಸಿ. ಸೊ ತಡಿ, ನಾನೊಂದು ಸೆಕೆಂಡ್ ವಿಡಿಯೋ ನೋಡ್ತೀನಿ ಯಾವ ತರ ಬಂದಿದೆ ಅಂತ. ಸೊ ಗೈಸ್, ಇದು ಪ್ಲಗ್ ಆಗಿದ್ರೆ ವಾಯ್ಸ್ ಕೇಳಿಸಿಲ್ಲ, ನನಗೆ ಗೊತ್ತಾಯಿಲ್ಲ, ನಾನು ನೋಡ್ಕೊಂಡಿಲ್ಲ. ಇವಾಗ ನೋಡಿದ್ನಲ್ಲ ವೀಡಿಯೋನ. ಸೊ ಇದು ಅನ್ಪ್ಲಗ್ ಮಾಡಿದ್ರೆ ಮಾತ್ರ ವಾಯ್ಸ್ ಕೇಳಿಸುತ್ತೆ. ಸೊ ಇವಾಗ ಇದನ್ನು ಪ್ಲಗ್ ಮಾಡ್ತೀನಿ, ನೋಡುವ ಇವಾಗ ಏನಾದರೂ ಕೇಳಿಸ್ತೋ ಕೇಳಿಸಲ್ವೋ ಕಮೆಂಟಲ್ಲಿ ತಿಳಿಸಿ. ಓಕೆ, ಕೇಳಿಸ್ತಾ ಇದೆ. ಇವಾಗ ಕೇಳಿಸ್ತಾ ಇದೆಯಲ್ಲೋ ಕಮೆಂಟಲ್ಲಿ ತಿಳಿಸಿ. ನೋಡ್ತೀನಿ ನಾನೊಂದು ಸೆಕೆಂಡ್, ನೋಡ್ರಿ ಕಡೆ. ಸೊ ಓಕೆ, ನೋಡಿದೆ ನಾನು. ಸೊ ನೋಡಿ, ಇದು ನನ್ನ ಮೈಕಿನೂ ಹಾಕಿಲ್ಲ. ಸೊ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಯಾವ ಥರ ಕೇಳಿಸ್ತಾ ಇದೆ, ಗಾಳಿದು ಏನು ಎತ್ತ ಎಲ್ಲ ನೀವೇ ನೋಡ್ಕೊಳ್ಳಿ. ಸೊ ಈಗ ಮೈಕ್ನ ಪ್ಲಗ್ ಮಾಡ್ತೀನಿ, ತಡೀರಿ ನೋಡುವಂತ್ರಿ. ಓಕೆ, ಮೈಕ್ನ ಗ್ರೀನ್ ಬಂತು, ಇವಾಗ ಗ್ರೀನ್ ಬಂತು. ಸೊ ಇದನ್ನ ಇವಾಗ ಇಲ್ಲೆಲ್ಲರೂ ಇಡ್ತೀನಿ, ನೋಡುವ. ಓಕೆ, ಹೆಂಗೊಂದು ಇಟ್ಟಿದ್ದೀನಿ. ಸೊ ಗೊತ್ತಿಲ್ಲ. ಸೊ ಎರಡು ಮೈಕ್ ಆನ್ ಮಾಡ್ತೀನಿ, ನೋಡುವ. ಎರಡು ಆನ್ ಆಗಿದ್ದಾವೆ. ಸೊ ನೋಡ್ತಾ ಎಷ್ಟು ದೂರ ಹೋಗ್ತೀನಿ ನಿಮಗೆ ಗೊತ್ತಾಗುತ್ತೆ. ಇವಾಗ ವಾಯ್ಸ್ ಕೇಳಿಸುತ್ತಾ ಇಲ್ವ ಅಂತ ಕಮೆಂಟ್ ಹಾಕೊಂಡ್ರಿ. ಸೊ ಡೈರೆಕ್ಟ್ ಆಗಿ ಹೋಗ್ತಾ ಇದೀನಿ. ಇನ್ನು ಗ್ರೀನ್ ಅಲ್ಲಿ ಇದೆ, ಇನ್ನು ಗ್ರೀನ್ ಅಲ್ಲೇ ಇದೆ, ಇನ್ನು ಗ್ರೀನ್ ಅಲ್ಲೇ ಇದೆ. ಸೊ ಹತ್ರ ಒಂದು 10 ಮೀಟರ್ ಬಂದಿದ್ದೀನಿ. ಸೊ ಓಕೆ, ಇನ್ನು ಗ್ರೀನ್ ಅಲ್ಲಿ ಇದೆ. ಈ ಕಡೆ ಹೋಗ್ತಾ ಇದೀನಿ, ಇವಾಗ ಲೆಫ್ಟ್ ಸೈಡ್ ಹೋಗ್ತಾ ಇದೀನಿ. ನೋಡುವ ಎಷ್ಟು ದೂರ ತಗೊಳುತ್ತೆ, ವಾಯ್ಸ್ ಗೊತ್ತಿಲ್ಲ. ಸೊ ಇನ್ನು ತಗೊಂಡಿದೆ, ಇನ್ನು ಇದೆ, ಗ್ರೀನ್ ಇದೆ. ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಇನ್ನು ಗ್ರೀನ್ ಇದೆ ಒಟ್ಟಿಗೆ, ಇನ್ನು ಗ್ರೀನ್ ಇದೆ. ಸೊ ಯಾವ ತರ ಕೇಳಿಸ್ತಾ ವಾಯ್ಸ್ ದೂರ ಬಂದೆ. ಸೊ ಒಂದು ಗ್ರೀನ್ ಇದೆ, ಕೇಳ್ತಾ ಇದೆ ವಾಯ್ಸ್ ಗೊತ್ತಿಲ್ಲ ನನಗೆ. ಇನ್ನೂ ಕೂಡ ಗ್ರೀನ್ ಇದೆ, ಇನ್ನೂ ಕೂಡ ಗ್ರೀನ್ ಇದೆ. ಒಂದು 30 ಮೀಟರ್ ಮೇಲೆ ಬಂದೆ, ಇನ್ನೂ ಕೂಡ ಗ್ರೀನ್ ಇದೆ. ಇವಾಗ ಬಿಂಕ್ ಆಗ್ತಾ ಇದೆ, ಇವಾಗ ಬಿಂಕ್ ಆಗ್ತಾ ಇದೆ, ಬಿಂಕ್ ಆಗ್ತಾ ಇದೆ. ಕೇಳಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ, ಇವಾಗ ಬಿಂಕ್ ಆಗ್ತಾ ಇದೆ, ಗೊತ್ತಿಲ್ಲ. ಕೇಳಿಸ್ತಾ ಇಲ್ಲ ಅನ್ಕೊಂತೀನಿ. ಹಲೋ, ಓಕೆ, ಕೇಳಿಸ್ತಾ ಹತ್ರ ಒಂದು 50 ಮೀಟರ್ ಹೋಗಿದ್ದೀನಿ. ಕೇಳಿಸ್ತಾ ಇಲ್ಲ ಅಂತ ಈಗ ಮೊಬೈಲ್ ಬಂದು ನಾನು ನಿಮಗೆ ಮಾಡಬೇಕು. ನೋಡ್ರಿ ಮೊಬೈಲ್ ಹತ್ರ ಬರ್ತೀನಿ, ಆಗುತ್ತೆ ಇಲ್ಲ ಗೊತ್ತಾಗುತ್ತೆ. ಗ್ರೀನ್ ಒಂದು ಮೈಕ್ರೋ ರೆಡ್ ಇದೆ, ನೋಡುವ ಹತ್ರ ಬರ್ತಾ ಇದೀನಿ ಇವಾಗ. ಸೊ ನೋಡಿ, ಇವಾಗ ಎರಡು ಕನೆಕ್ಟ್ ಆಯ್ತು. ಸೊ ಯಾವ ತರ ಇದೆ ನೀವೇ ಒಂದು ರಿವ್ಯೂನ ಕಮೆಂಟ್ ಅಲ್ಲಿ ಹಾಕಿ. ಸೊ ಗೈಸ್, ಫೈನಲಿ ರೆಕಾರ್ಡ್ ಆಗ್ತಾ ಇದೆಯಾ? 4 ನಿಮಿಷ ಮೇಲೆ ಆಗಿದೆಯಲ್ಲ ಗುರು ರೆಕಾರ್ಡು. ಸ್ಪೀಡ್ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ ನೋಡಿದ್ರಲ್ಲ ಯಾವ ತರ ಇದೆ ಮೈಕು ನನ್ನ ಹತ್ರ. ಅಲ್ಲಿ ನನ್ನ ತಮ್ಮ ಸೊಪ್ಪು ಕೇಳ್ತಾ ಇದ್ದಾನೆ, ನೋಡ್ತಿರ್ಬೋದು, ಅಲ್ಲಿ ಕಾಣ್ತಾ ಇದ್ದಾನ. ಅಲ್ಲಿಂದ ಮುಂದಕ್ಕೆ ಹೋಗಿದ್ದೆ, ಹತ್ತತ್ರ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗಿದ್ದೆ. ಅಂದ್ರೂ ಒಂದು ಮೈಕ್ ಕನೆಕ್ಟ್ ಆಗಿತ್ತು, ಒಂದು ಮೈಕ್ ಡಿಸ್ಕನೆಕ್ಟ್ ಆಗಿತ್ತು. ಅಂದ್ರೆ ಬ್ಲಿಂಕ್ ಆಗೋದು ಹೋಗೋದು ಬರೋದು ಮಾಡೋದು ಒಂದು ಮೈಕು, ಇನ್ನೊಂದು ಮೈಕು ಡಿಸ್ಕನೆಕ್ಟ್ ಆಗಿತ್ತು. ಸೊ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ನೀವು ಹಿಂಗೆ ಸ್ಟ್ರೈಟ್ ಅಲ್ಲಿ ಹೋದ್ರೆ ನೀವು ಬಹಳ ದೂರ ಹೋಗ್ಬೋದು. ನಾನು ಹಿಂಗೆ ಸೊಟ್ಟ ಹೋಗಿದ್ದೆ, ಅಂದ್ರೂ ಕನೆಕ್ಟ್ ಆಗಿತ್ತು. ಸೊ ಗೊತ್ತಿಲ್ಲ, ಇನ್ನು ಸಖತ್ ದೂರ ಹೋಗ್ಬೋದು ಅನ್ಕೊಂತೀನಿ. ಲಾಂಗ್ ಡಿಸ್ಟೆನ್ಸ್ ಚೆನ್ನಾಗಿರ್ಬಹುದೇನೋ ಗೊತ್ತಿಲ್ಲ ನನಗೆ. ನಾನು ಎಡಿಟಿಂಗ್ ಟೈಮಲ್ಲಿ ನೋಡ್ಬೇಕು ಇದನ್ನ. ಸೊ ನಾನು ಇದೇ ಫಸ್ಟ್ ಕನೆಕ್ಟ್ ಮಾಡಿರೋದು, ನಾನು ಕನೆಕ್ಟ್ ಮಾಡಿಲ್ಲ, ಸುಮ್ಮನೆ ಅನ್ಬಾಕ್ಸಿಂಗ್ ಮಾಡಿ ನೋಡಿದ್ದೆ. ಕನೆಕ್ಟ್ ಮಾಡಿ ಇವಾಗಲೇ ಚೆಕ್ ಮಾಡಿರೋದು, ಗೊತ್ತಿಲ್ಲ ಯಾವ ತರ ಇದೆ ಅಂತ. ಸೊ ನೋಡುವ, ಇಷ್ಟೊತ್ತು ನೋಡಿರಲ್ಲ ಯಾವ ತರ ಇದೆ ಕಮೆಂಟ್ ಅಲ್ಲಿ ಹಾಕಿ, ನಾನು ಹೇಳ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ. ಸೊ ಇವಾಗ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ನನ್ನ ಮಾಮೂಲಿ ಮೊಬೈಲಲ್ಲಿರೋ ಮೈಕ್ರೋಫೋನಲ್ಲೇ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಯಾವ ಥರ ಇದೆ ಅಂತ. ಸೊ ಅದು ಯಾವ ಥರ ಇದೆ, ಇದು ಯಾವ ಥರ ಇದೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಇಷ್ಟು ದಿನ ಮಾಡಿದ್ದೆಲ್ಲ ನನ್ನ ಮೊಬೈಲ್ ಮೈಕ್ರೋಫೋನಲ್ಲೇ. ಇಷ್ಟು ದಿನ ನೀವೇ ನೋಡ್ಕೊಂಬಂದ್ರಿ. ಸೊ ಇನ್ಮೇಲೆ ಈ ಒಂದು ಮೈಕ್ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡುವ ಯಾವ ಥರ ಇದೆ ಆಡಿಯೋ ಕ್ವಾಲಿಟಿ ಅಂತ. ವಿಡಿಯೋ ಕ್ವಾಲಿಟಿ ಅಂತೂ ಸಖತ್ತು ವರ್ಸ್ಟ್ ಆಗ್ಬಿಟ್ಟಿದೆ ನಂದಂತೂ, ಯಾಕಂದರೆ ನಂದು ಮೊಬೈಲ್ ಮಿಸ್ ಆದಾಗಿಂದ. ಸೊ ಈ ಮೊಬೈಲು 180p 30 FPS ಮಾಡ್ತಾ ಇರೋದು ವಿಡಿಯೋ. ಏನೋ ಒಂದು ತಕ್ಕಮಟ್ಟಿ ಬರ್ತಾಯಿದೆ, ಒಂದು ಅಪ್ಗ್ರೇಡ್ ಬೇಕು. ನೋಡುವ
ನಿಮ್ಮ ಆಶೀರ್ವಾದ ಇದ್ದರೆ ಒಂದು ಅಪ್ಗ್ರೇಡ್ ತಗೊಳುವ, ನೋಡುವ ಏನಾಗುತ್ತೆ. ಮೊಬೈಲು ಅಪ್ಗ್ರೇಡ್ ಮಾಡೋಕ್ಕಾಗಲ್ಲ, ಇದನ್ನು ಆಡಿಯೋ ಕ್ವಾಲಿಟಿನಾದ್ರೂ ಅಪ್ಗ್ರೇಡ್ ಮಾಡುವ ಅಂದ್ಕೊಂಡು ಮಾಡ್ತಾಯಿದ್ದೀನಿ, ನೋಡುವ ಏನಾಗುತ್ತೆ. ಸೊ ಇದು ನಾನು ಮಾಮೂಲಿ ಮೈಕ್ರೋಫೋನಲ್ಲಿ ಮಾತಾಡ್ತಾ ಇರೋದು. ಯಾವ ಥರ ಕೇಳಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಅದು ಉತ್ತಮನೋ, ನಾನು ಮಾಮೂಲಿ ವೀಡಿಯೋನೂ ಉತ್ತಮನೋ, ಏನು ಮೈಕ್ ಉತ್ತಮನೋ ಕಮೆಂಟಲ್ಲಿ ತಿಳಿಸಿ, ನೋಡುವ ಅದೇನಾಗುತ್ತೆ. ನಾನು ಎಡಿಟಿಂಗ್ ಟೈಮಲ್ಲಿ ಒಂದು ಸತಿ ರಿವ್ಯೂ ಹೇಳಲೇಬೇಕು, ನಿಮಗೆ ಹೇಳ್ತೀನಿ ಅವಾಗ. ಸೊ ಇದೇ ವಿಡಿಯೋದಲ್ಲೇ ಹೇಳ್ತೀನಿ. ಸೊ ನೆಕ್ಸ್ಟು ಸಿಗ್ತೀನಿ ನಿಮಗೆ. ಸೊ ಆಫ್ಟರ್ ಲಾಂಗ್ ಟೈಮ್ ಕಮ್ಬ್ಯಾಕ್ ಮಾಡ್ತಾ ಇರೋದು. ಸೊ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ, ಸೊ ಅನ್ನೋಂಗೆ ಆಗ್ಬಿಟ್ಟಿತ್ತು. ಇರಲಿ ಪರವಾಗಿಲ್ಲ, ನಾನು ಈಗ ಮೈಕ್ ಬಗ್ಗೆ ಹೇಳೋಕ್ಕೆ ಹೊರಟಿದ್ದೀನಿ, ಮೈಕ್ ಬಗ್ಗೆ ಹೇಳ್ತೀನಿ. ಸೊ ನೋಡಿದ್ರಲ್ಲ ನೀವೇ, ನಾನು ಎಡಿಟಿಂಗ್ ಮಾಡ್ಕೊತ ನೋಡಿದ್ದು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂತಂದರೆ, ಮೈಕಲ್ಲಿ ಏನೋ ಝ್ಝ್ ಅಂತ ಬಝ್ ಅಂತ ಸೌಂಡ್ ಬರೋದು. ಯಾಕೆ ಬರೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬೇರೆಯವ್ರು ಯೂಸ್ ಮಾಡೋ ವೀಡಿಯೋಗಳಲ್ಲಿ ಯಾವುದೇ ಥರ ಸೌಂಡ್ ಬಂದಿರಲಿಲ್ಲ. ಸೊ ಯಾವ ಥರ ಬಂದಿದೆ ಅಂತ ನೀವೇ ನೋಡಿದ್ದೀರಾ. ಮೊಬೈಲ್ ಮೈಕ್ರೋಫೋನ್ ಅಂದರೆ ತುಂಬಾ ಸೂಪರಾಗಿ ಬಂದಿದೆ. ಸೊ ಯಾರೂ ಕೂಡ ಈ ಒಂದು ಟೆಸ್ಕಾಮ್ ಮೈಕ್ರೋಫೋನ್ನ ಆರ್ಡ್ರ್ ಮಾಡಬೇಡಿ, ತಗೋಬೇಡಿ. MRP ನೋಡಿದ್ರೆ 2000 ಚಿಲ್ಲರೆ, ವೆಬ್ಸೈಟಲ್ಲೂ ಕೂಡ 2000 ಚಿಲ್ಲರೆನೇ ಇದೆ. ಡೋಂಟ್ ಬೈ ದಿಸ್ ಮೈಕ್, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನಗೆ ಇಷ್ಟ ಆಗಲಿಲ್ಲ ಪರ್ಸ್ನಲಿ. ನನ್ನ ಮೊಬೈಲಲ್ಲೇ ತುಂಬ ಚೆನ್ನಾಗಿ ಬರ್ತಾಯಿದೆ ವೀಡಿಯೋಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ತುಂಬ ದಿನಗಳು ಆಯಿತು ವೀಡಿಯೋ ಮಾಡಿ ಹಾಕ್ದಲೆ. ಸೊ ಇನ್ಮೇಲೆ ಆದಷ್ಟು ವೀಡಿಯೋಸ್ ಬರ್ತಾ ಹೋಗ್ತವೆ, ಮಿಸ್ ಮಾಡ್ಕೊಂಡು ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ ಅಂತ ಹೇಳ್ತಾ ಈ ಒಂದು ವೀಡಿಯೋಲಿ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.